ದೇಶದ್ರೋಹಿಗಳ ಬಗ್ಗೆ ಪವರ್ ಟಿವಿ ವರದಿಗೆ ಯತ್ನಾಳ್ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಡದಿಯ ಟೊಯೋಟಾ ಕಂಪನಿಯಲ್ಲಿ ಪಾಕ್ ಪರ ಜೈಕಾರ ಬಳಸಿರುವಂತ ಬರಹ, ಆ ಪಾಕ್ ಪರ ಬರೆದವರ ವಿರುದ್ಧ ವಿಜಯಪುರದಲ್ಲಿ ಯತ್ನಾಳ್ ಕಿಡಿಕಾರಿದ್ದಾರೆ. ಮುಸ್ಲಿಮರಿಗೆ ರಾಜ್ಯದಲ್ಲಿ ಕಾನೂನು ಬಗ್ಗೆ ಭಯನೇ ಇಲ್ಲ, ಸರ್ಕಾರಿ ಶಾಲೆ ಕಾಲೇಜಿಗೆ ಕಟ್ಟಡಗಳಿಲ್ಲ, ಆದ್ರೆ ಮದರಸಾಗೆ ಹಣ ರಿಲೀಸ್ ಆಗುತ್ತೆ. ಮದರಸಾಗಳಲ್ಲಿ ದೇಶದ್ರೋಹಿ ವಿಚಾರ ಪಾಕಿಸ್ತಾನದ ಪರ ಮಾತಾಡ್ತಾರೆ. ಈ ಮದರಸಾಗಳ ಬಗ್ಗೆ ಗಂಭೀರ ಆರೋಪ ಮಾಡಿದ್ದಾರೆ ಯತ್ನಾಳ್, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಸ್ಲಾಂ ಅಂದ್ರೆ ಎಲ್ಲಾ ಧರ್ಮೀಯ ನಾಶ, ಅಂತವರಿಗೆ ಸರ್ಕಾರ ಹಣ ಕೊಡ್ತಾ ಇದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಟೊಯೋಟಾ ಕಂಪನಿಯಲ್ಲಿ ದೇಶದ್ರೋಹದ ಬರಹವನ್ನ ಬರೆಯಲಾಗಿತ್ತು. ಅದರ ಬಗ್ಗೆ ವರದಿಯನ್ನ ಕೂಡ ನಾವು ಬಿತ್ತರ ಮಾಡಿದ್ವಿ. ಅದ್ರ ಬಗ್ಗೆ ಯತ್ನಾಳ್ ಮಾತಾಡಿದ್ದಾರೆ. ಮುಸ್ಲಿಮರಿಗೆ ಯಾವುದೇ ರೀತಿ ದೇಶದ ಬಗ್ಗೆ ಮತ್ತು ರಾಜ್ಯ ಸರ್ಕಾರದ ಒಂದು ಸರ್ಕಾರ ಬಗ್ಗೆ ಭಯ ಉಳಿದಿಲ್ಲ. ಈ ರೀತಿ ಇಷ್ಟು ಪಾಕಿಸ್ತಾನ ಪರವಾಗಿ ಘೋಷಣೆ ಬರೀತಾರಂದ್ರೆ ಅವ್ರು ಎಷ್ಟು ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಇದೊಂದು ಹೆಚ್ಚು ಕಡಿಮೆ ಒಂದು ಪಾಕಿಸ್ತಾನದ ಒಂದು ಭಾಗ ಆಗ್ಲಕತ್ತೈತೆ ಕರ್ನಾಟಕ. ಮುಸ್ಲಿಮರಿಗೆ ಯಾವುದೇ ರೀತಿ